ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅನಧಿಕೃತ ಕ್ಲಿನಿಕ್ಗಳನ್ನ ಮುಚ್ಚಲೇಬೇಕು ಮುಚ್ಚಲೇಬೇಕು ಅನಧಿಕೃತ ಕ್ಲಿನಿಕ್ಗಳನ್ನ ಮುಚ್ಚಲೇಬೇಕು ಮುಚ್ಚಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಕಲಿ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜಾರಿ ಆಗಲೇಬೇಕು 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 ನಕಲಿ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜಾರಿ ಆಗಲೇಬೇಕು 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 बोलो भारत माता की ಜೈ बोलो भारत माता की ಮತ್ತು ಕ್ಲಿನಿಕ್ಗಳು ನಮ್ಮ ತಾಲೂಕಿನಾಗ ಎಷ್ಟು ಅದಾವು ಅಧಿಕೃತ ಅದಾವು ಅನಧಿಕೃತ ಅದಾವು ಇದ್ರ ಜವಾಬ್ದಾರಿ ಐತೇನಿಲ್ಲ ಇದು ಐತ್ರಿ ಮತ್ತು ಇದ್ರೆ ಇಲ್ಲಿಂದ ಧರಣಿ ಕುಂತಿದ್ದಾರೆ ಇದ್ರ ಬಗ್ಗೆ ಯಾಕೆ ಒಬ್ಬ ಜವಾಬ್ದಾರಿ ತಾಲೂಕು ಆರೋಗ್ಯಾಧಿಕಾರಿ ಯಾಕೆ ಕ್ರಮ ಇಲ್ಲಿವರೆಗೆ ತೊಗೊಂಡಿಲ್ಲ ಇದು ಗಂಭೀರ ಕರ್ತವ್ಯ ಹೋಗಲ್ಲ ಗಂಭೀರ ಕರ್ತವ್ಯ ಹೋರಾಟ ಅಂದ್ರೆ ಇವ್ರ ಬಗ್ಗೆ ಜನಜಾಗೃತಿ ಗೊತ್ತಿಲ್ಲ ಏನಂತ ತಿಳ್ಕೊಂಡ್ರಿ ಸಾರ್ವಜನಿಕರಂತಂದ್ರೆ ಪಾಪ ರಾತ್ರಿ ಇಲ್ಲೇ ಮಲಗಿದಾರ ಅವ್ರು ನಾನು ಬೆಳಗಾವಿ ಸಿಗಿದ್ದು ನನಗೆ ಗೊತ್ತಿಲ್ಲ ನನಗೆ ಇಲ್ಲೇ ಮಲಗಿದಾರ ಅವ್ರು ವಿಡಿಯೋ ತೋರಿಸಿದ್ರೆ ಒಬ್ಬ ಡಾಕ್ಟರ್ ಇವರು ವೈದ್ಯರು ಇವರು ಎಲ್ಲ ಸುರಕ್ಷತೆ ಕೊಡ್ಬೇಕಾದ್ರೆ ಕರ್ತವ್ಯ ಇವ್ರದ್ದು ಅಲ್ಲಿ ಸ್ಪಂದನೆ ಕೊಡಬೇಕಲ್ಲ ಲಿಸ್ಟ್ ಏನೇನು ಮಾಡಿದಾರೆ ಅನ್ನೋದು ಕೊಡ್ಬೇಕಲ್ಲ ಅದ್ರಿಂದ ಹೋರಾಟಕ್ಕೆ ಜನರ ಆರೋಗ್ಯ ಸುರಕ್ಷತೆಗೆ ನಾವಂತೂ ಸಂಪೂರ್ಣ ನಮ್ಮ ಜೈ ಭೀಮ್ ಯುವ ಜಾಗೃತ ಸೇನೆ ಬಂಧುಗಳಿಗೆ ನಮ್ಮ ಸಂಪೂರ್ಣ ಬೆಂಬಲಿದ್ದಾರೆ. ಯಾಕಂದ್ರೆ ಸಾರ್ವಜನಿಕರ ಆರೋಗ್ಯ ಸುರಕ್ಷತೆಯಾಗಿ ಒಳ್ಳೆ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಬೆಳಗಾವಿಯಿಂದ ಕೆಲಸ ಇದ್ದರೂ ನಾನು ಬಿಟ್ಟು ಇವತ್ತು ಇಲ್ಲಿ ಹೋರಾಟಕ್ಕೆ ಗಮನಿಸ್ಕೊಂಡು ನಾನು ಬಂದಿದ್ದೀನಿ. ದಯವಿಟ್ಟು ಇದು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ತಗುವಂಥ ಕೆಲಸ ಆಗಬೇಕಿದೆ, ವಿಳಂಬ ಆಗ್ತಕ್ಕದಲ್ಲ. ಇದು ಲಿಖಿತವಾಗಿ ಎಲ್ಲ ನೀವೇನು ಹೇಳಿರಲಿಲ್ಲ ಅದ್ರದ್ದು ನಾನು ಕೊಡಿಸ್ತೀನಿ. ಆ ಡೇಟ್ ಟೈಮ್ ಒಳಗೆ ಅವ್ರು ಏನು ಮಾಡ್ಯಾರ ಕಾರ್ಯಾಚರಣೆ ನಿಮ್ಗೆ ಕೊಡ್ಬೇಕು ಅವ್ರ ಸ್ವಲ್ಪ ಇಷ್ಟ ಕೆಮಿಕಲ್ ಹಾಕ್ಯಾರ ಗೋಬಿ ಮಂಚೂರಿ ಇಷ್ಟು ಹಾಕಿದ ಕೆಮಿಕಲ್ ಸರ ಈ ಪೂರ ಕಡಾಯಿ ತುಂಬ ಪೂರ ಕಲರ್ ಸರ್. ಇದು ಭಾಳ ಒಂದು ದಿವಸ ಇದು ನಾವೇನು ಅನ್ನೋದು ಅಲ್ರಿ. ಈಗಿಂದ ಈಗ ಇದು ಏನೈತಲ್ಲ ಇದು ಈಗಿಂದ ಈಗ ಆಗೋದು. ಯಾಕಂದ್ರೆ ಎಷ್ಟು ಆರೋಗ್ಯ ಹಾನಿ ಆಗ್ತೈತಿ. ಹೇಳ್ರಿ ನಿಮ್ದು ಎಲ್ಲರೂ ಬರ್ರಿ ಒಂದು ಡೇಟ್ ಕೊಡ್ರಿ. ನೀವು ನಿಮ್ಮ ಕನ್ವೀನಿಯಂಟ್ ಡೇಟ್ ಕೊಡ್ರಿ. ನಿಮ್ಗೆ ಯಾವುದು ಡೇಟ್ ಅನುಕೂಲ ಇಲ್ಲ ಅದು ಸರ್ ಅದನ್ನು ಮಾಡೋಣ ಅಂತ ಹೇಳಿದ್ರೆ ಗೊತ್ತು ಸರ್. ನಮಗೆ ಇನ್ನೂ ಮಟ್ಟ ಏನು ಆ್ಯಕ್ಷನ್ ತೊಗೊಂಡಿದೆ ಅದನ್ನು ಕೊಡಿಸ್ತೀವ್ರಲ್ಲ ಡಾಕ್ಯುಮೆಂಟ್ ನಮಗೆ ಎಲ್ಲಾನು ಕೊಡಿಸ್ತೀವಿ. ಆಮೇಲೆ ನಾವು ಏನು ಮಾಡಬೇಕು ಅದನ್ನು ಪರಿಹಾರ ಇಲ್ಲಿಗೆ ತೊಗೊಂಬ ಅಂತ ಹೇಳ್ರಿ. ತೊಗೊಂಬರ್ರಿ ಸರ್ ಅವ್ನು ತೊಗೊಂಬರ್ರಿ. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾವೆ ಸರ್ ಈಗ ಶ್ರೀನಿವಾಸ್ ಪಾಟೀಲ್ ಹೇಳ್ದಂಗೆ ಇಮಿಡಿಯೇಟ್ಲಿ ಇವತ್ತಿನ ದಿವಸಕ್ಕೆ ಏನು ಅದು ಅಂದಾರಲ್ರಿ ಅದನ್ನು ಇವತ್ತನೇ ಕೊಡಿಸ್ತೇವೆ. ನಾವು ಕಾನೂನು ಒಂದು ಕ್ಲಿನಿಕ್ ಇವತ್ತನೇ ಶ್ರೀನಿವಾಸ್ ಪಾಟೀಲ್ ಹೇಳ್ದಂಗೆ ಕೊಡಿಸ್ತೀವಿ. ಈಗ ಜಿಲ್ಲಾ ಮಟ್ಟದಿಂದ ಪ್ಲಸ್ ಉಳ್ಕಿದ್ದು ಏನೋ ಇದಾರಲ್ಲ